ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಗಣೀಂದ್ರೋ ವಜ್ರಬಾಹು ಷೋಡಶೀ ಶರ್ಮ ಯಚ್ಚತು ಸ್ವಸ್ತಿ ನೋ ಮಘವಾ ಕರೋತು ಹಂತು ಪಾಪ್ಮಾನಯೋಸ್ಮಾನ್ವೇಷ್ಟಿ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಶ್ರೀಮದ್ರಮಾರಮಣ ಸತ್ಯಪಾದ ಸಂಗೀವ್ಯಾಖ್ಯಾನಿನಾಥ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಮಕ್ಷೋಭ್ಯತೀರ್ಥ ಮೃಗರಾಜಮಹಂ ನಮಾಮಿ. ಶ್ರೀಮತ್ರೈಲೋಕ್ಯಭೂಷಣ ತೀರ್ಥಗುರುಭ್ಯೋ ನಮಃ. ಶ್ರೀಮಜ್ಜಯತೀರ್ಥ ಶ್ರೀಪಾದರಾಜ ವ್ಯಾಸರಾಜ ವಾದಿರಾಜ ವಿಧೀಂದ್ರ ಸುಧೀಂದ್ರ ರಾಘವೇಂದ್ರ ತೀರ್ಥಗುರುಭ್ಯೋ ನಮಃ. ಪ್ರಭುಪ್ರಜ್ಞಕರಾಬ್ಜೋತ್ಥಂ ಸುಧೀಂದ್ರಸ್ತಸೇವಕಂ ಜ್ಞಾನಭಕ್ತಿತಪೋನಿಷ್ಠಂ ರಘುಮಾನ್ಯಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಮಗೆ ಇಷ್ಟವಾದ ವಸ್ತು ಅಂತ ಪ್ರಪಂಚದಲ್ಲಿ ಇರುತ್ತೆ. ನಿಮಗೇನಿಷ್ಟ ನಿಮಗೇನಿಷ್ಟ ಅಂದರೆ ಕೆಲವರು ಹೇಳಬಹುದು, ಹೇಳದಲ್ಲೇ ಇರಬಹುದು. ಆದರೆ ಮನಸ್ಸಲ್ಲಂತೂ ಇರುತ್ತೆ. ಮನಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಎನ್ನುವಾಗ ಅದು ಸ್ವಲ್ಪ ಇಣುಕುತ್ತೆ ಮನಸ್ಸಿನ ಒಳಗೆ. ಆದರೆ ಆ ಇಷ್ಟ ಅಂತ ಅನ್ನೋದು ಓಡುತ್ತಾ ಇರುವ ವ್ಯಕ್ತಿಯ ನೆರಳಿನಂತೆ. ವ್ಯಕ್ತಿ ನಿಂತರೆ ನೆರಳು ಸಿಗೋದು ಕಷ್ಟ ಇದೆ. ಅವನೇ ಓಡ್ತಾ ಇದ್ರೆ ನೆರಳು ಇನ್ನು ಹೇಗೆ ನಿಯಂತ್ರಣಕ್ಕೆ ಸಿಗುತ್ತೆ? ನೆರಳನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನೆರಳನ್ನು ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವ್ಯಕ್ತಿನೇ ಓಡ್ತಾ ಇದೆ. ಅದರಂತೆಯೇ ಈ ಸೃಷ್ಟಿಗೆ ಬಂದ ಮೇಲೆ ಬಾಲ್ಯ, ಕೌಮಾರ್ಯ, ಯೌವನ, ಮಧ್ಯ ವಯಸ್ಸು, ವಾರ್ಧಕ್ಯ, ಸ್ಥವಿರಾವಸ್ಥೆ, ಈ ರೀತಿಯಾಗಿ ಈ ದೇಹದ ವಿಕಾಸ ಅನ್ನೋದು ಆಗ್ತಾ ಹೋಗ್ತಾ ಇದೆ. ನೀವು ವಿಕಾಸ ಅಂದ್ಕೊಂಡ್ರ ನಿಮ್ಮ ಮುಖ ವಿಕಸಿತವಾಗಿರುತ್ತೆ, ನಗ್ತಾ ಇರ್ತೀರಿ. ಇದನ್ನು ವಿಕಾರ ಅಂತ ಕರಿತೀರಾ? ವಿಕಾಸವೋ ವಿಕಾರವೋ? ಪರವಾಗಿಲ್ಲ, ಸುಖವಾಗಿದ್ದೀರಿ ನೀವು ವರದರಾಜ. ವಿಚಾರ ಅಲ್ವಾ? ಆ ಬಾಲ್ಯದ ಸುಮಕೋಮಲವಾದಂತಹ ಮೃದು ಚರ್ಮ ಇಲ್ಲ, ಆ ಹಾಲುಗೆಣ್ಣೆ ಇಲ್ಲ, ನಿಷ್ಕಲ್ಮಶವಾಗಿ ನಗುವಂತಹ ಆ ಮುಗ್ಧ ಭಾವ ಇಲ್ಲ. ವಿಕಾರ ಆಗೋಯ್ತು. ಮೃದುವಾದ ಕೆನ್ನೆಯ ಮೇಲೆ ಮೊಡವೆ ಬಂದವು, ಮೀಸೆ ಬಂದವು. ಗಂಡು ಮಕ್ಕಳಿಗೆ ಪ್ರಪಂಚ ಅರ್ಥ ಆಗಲಿಕ್ಕೆ ಶುರುವಾಯಿತು. ತಾಯಿಯ ಹಾಲಿನಿಂದ ತೃಪ್ತಿ ಪಡ್ತಾ ಇದ್ದ ಜೀವ ಇಂಥದ್ದೇ ಬೇಕು ಅಂತ ಅನ್ನಪ್ರಾಶನ ಆಯಿತು ಅಂದರೆ ಶುರು ದಾಳಿ. ಆನೆಗಳು ಹೇಗೆ ಲಾರಿ ಲಾರಿ ಸೊಪ್ಪನ್ನ ಕಬ್ಬನ್ನ ತಿಂದುಬಿಡ್ತಾವೋ ಆ ರೀತಿ ಎಷ್ಟು ಆಹಾರ ತಿಂದಿದೀವೋ. ಕನಕದಾಸರು ಹೇಳ್ತಾರೆ, ಹಲವು ಜನುಮದಿ ತಾಯ ಮೊಲೆ ಹಾಲು ನಾನುಂಡ ಮೊಲೆ ಹಾಲು ನೆಲಕ್ಕೆ ಬಿದ್ದುದು ಸೇರಿ ಸಪ್ತಾರ್ಣವಕ್ಕೆ 6 ಮಡಿ. ಸಪ್ತ ಸಮುದ್ರಗಳನ್ನು ಒಂದು ಕಡೆ ಸೇರಿಸಿದ್ರೆ ಎಷ್ಟು ದ್ರವ ಆಗುತ್ತೋ ಅದರ 5ರಷ್ಟು 6ರಷ್ಟು ತಾಯಿ ಹಾಲನ್ನು ಕುಡಿದ್ಬಿಟ್ಟಿದೇನಪ್ಪ ಜನ್ಮ ಜನ್ಮಾಂತರದಲ್ಲಿ. ಸ್ವಾಮಿ ಕಾಗಿನೆಲೆಯ ಆದಿಕೇಶವ, ಅಷ್ಟು ಜನ್ಮಗಳಲ್ಲಿ ನನಗಿದ್ದ ಅಸ್ಥಿಯನ್ನು ಹಾಕಿದರೆ ಮೇರು ಪರ್ವತಕ್ಕೆ 3 ಮಡಿ ಆಗುತ್ತೆ. ಅಷ್ಟು ಜನ್ಮದ ದೇಹದ ಚರ್ಮವನ್ನ ಒಂದು ಕಡೆ ಏನಾದರೂ ಹಾಸಲಿಕ್ಕೆ ಸಾಧ್ಯವಾದರೆ ಈ ಭೂಮಿಗೆ 10 ಮಡಿ 20 ಮಡಿ ಆಗಿ ಹೋಗುತ್ತೆ. ಎಷ್ಟು ಶರೀರವನ್ನು ಎತ್ತಿದ್ವಿ, ಎಷ್ಟು ಕುಟುಂಬಗಳಲ್ಲಿ ಹುಟ್ಟಿ ಬಂದ್ವಿ, ಎಷ್ಟು ಹೆಸರುಗಳಿದ್ವು, ಎಷ್ಟು ತಂದೆಗಳು, ಎಷ್ಟು ತಾಯಿಗಳು, ಎಷ್ಟು ಬಂಧುಗಳು. ಇದನ್ನೆಲ್ಲ ವಿಕಾಸ ಅಂತ ಕರೀಬೇಕೋ ವಿಕಾರ ಅಂತ ಕರೀಬೇಕೋ ಗೊತ್ತಾಗಲಾರದ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಕನಕದಾಸ ಅಲ್ವಾ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಆ ದಿನಗಳಿಗೆ ಎಷ್ಟು ಚೆನ್ನಾಗಿತ್ತು ಅಂತ. ಹುಣಸೆ ಬೀಜ ಕೊಟ್ಟರೆ ಆಟ ಆಡ್ತಾ ಇದ್ವಿ.
ಅದನ್ನು ದುಡ್ಡು ಕಾಸು ಅಂತ ಜೇಬ್ ತುಂಬ ತುಂಬಿಕೊಂಡು ಕೊಡು ಅಂದರೆ ಅಪ್ಪ ಅಮ್ಮಂಗೆ ಒಂದೇ ಕೊಡೋದು, ಬೇರೆಯವ್ರಿಗಾದ್ರೆ ಕೊಡಲ್ಲ ಅನ್ನೋದು. ಎಷ್ಟು ಮುಗ್ಧ ಜೀವನ ಅದೆಲ್ಲ. ಅದನ್ನೇ ಸಂಪತ್ತು ಅಂತ ನಂಬಿಕೊಂಡಿದ್ವಿ. ಅದೇ ಸಂಪತ್ತು ನಿಜ ಆಗಿದ್ರೆ ಇವತ್ತ್ಯಾಕೆ ಇಷ್ಟು ಹೊಡೆದಾಡ್ತಾ ಇದ್ದೀವಿ? ಆ ಬಾಲ್ಯ ನಿಮಗೆ ಬೇಕು ಅನ್ಸುತ್ತೋ ಬೇಡ ಅನ್ಸುತ್ತೋ? ಬೇಕು ಅನ್ಸುತ್ತೆ. ಸಂತೋಷ, ಬಹಳ ಸಂತೋಷ. ಅದರಂತೆ ಸ್ವಲ್ಪ ಬೆಳೀತಾ ಇರೋ ಮಗುನ ಊಟಕ್ಕೆ ಹಾಕುವಂತಂದ್ರೆ ಅವರ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಏನು ಕಲಿಸಿದ್ದಾರೆ ಆ ರೀತಿ ತಗೋ, ಇದು ಲಾಡು, ಇದು ಪಾಯಸ, ಇದು ಆಂಬೊಡೆ, ಇದು ಹುಗ್ಗಿ, ಇದು ಪೊಂಗಲ್ ಅಂತ ಕೊಡ್ತಾ ಹೋಗುತ್ತಲ್ಲ ಖಾಲಿ ಕೈಯಿಂದ. ಅದನ್ನ ತಿಂದು ಸಂತೋಷ ಆಯಿತು ಅಂತ ಎಲ್ಲ ನಟಿಸೋದನ್ನ ಕಲಿಸಿದ್ವಲ್ಲ, ಅದೇ ಉಳಿದಿದ್ರೆ ನಾವು ಬಹಳ ಸುಖಿಗಳಾಗಿರ್ತಿದ್ವಿ ಅಲ್ವಾ? ಇದೇ ಅದು ಉಳಿಯುತ್ತಾ ಅದು. ಆದ್ರಿಂದ ಇದು ವಿಕಾಸವೋ ವಿಕಾರವೋ? ಸ್ವಲ್ಪ ದಾರಿಗೆ ಬರ್ತಾ ಇದೀವಿ, ಸಮೀಪ ಸಮೀಪ ಬರ್ತಾ ಇದೀವಿ. ಅದಾದ್ಮೇಲೆ ಹಣ ಅನ್ನೋದು ಹುಣಸೆ ಬೀಜ ಅಲ್ಲ, ಅದು ನೋಟ್ ಇರುತ್ತೆ ಅಂತ ಗೊತ್ತಾಗಿ ಹಳೆ ಪೇಪರ್ನ ಖಾಲಿ ಪೇಪರ್ನ ಹರಿದು 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 ಇಷ್ಟಿಷ್ಟು ಇಟ್ಕೊಂಡು ಇದು ಪೈಸಾ ಇದು ಪೈಸಾ ಅಂತ ಆಟ ಆಡ್ತಿದ್ವಲ್ಲ, ಅದು ಹುಣಸೆ ಬೀಜದಿಂದ ಪೇಪರ್ಗೆ ರವಾನೆ, ಪ್ರಮೋಷನ್. ಯಾರ ಹತ್ರ ಜಾಸ್ತಿ ಇದೆಯೋ ಅದರ ಹಣ ಅಲ್ಲ ಅಂತ ಗೊತ್ತಾಯಿತು. ಅಂಗಡಿಯಲ್ಲಿ ಕೊಟ್ಟರೆ ಯಾರು ಏನು ಕೊಡಲಿಲ್ಲ, ಅದಕ್ಕೆ ಬಿಸ್ಕತ್ತು ಬರಲಿಲ್ಲ, ಪಪ್ಪರ್ಮೆಂಟು ಬರಲಿಲ್ಲ, ಚಾಕ್ಲೇಟ್ ಬರಲಿಲ್ಲ. ಅದರಿಂದ ಅದು ಹಣ ಅಲ್ಲ ಅಂತ ಗೊತ್ತಾಯಿತು. ನಂತರ ಗಂಡು ಹುಡುಗರಾದರೆ ಗೋಲಿ ಆಡೋದಾದರೆ ಯಾರ ಹತ್ರ ಹೆಚ್ಚು ಗೋಲಿಗಳಿವೆಯೋ ಅವರು ಶ್ರೀಮಂತರು. ನೋಡಿ, ವಿಕಾಸ ಅದು. ಆದರೆ ಆ ವಿಕಾಸ ಕ್ಷುಲ್ಲಕವಾದ ಗಾಜಿನ ಚೂರನ್ನ ಸಂಗ್ರಹಿಸೋದಕ್ಕೆ ಎಷ್ಟು ಹೊಡೆದಾಡಿದ್ವಿ ಅಲ್ಲ ಅಂತ ನಮಗೆ ಗೊತ್ತಾಗೋದು ಶಾಲಗ್ರಾಮಗಳ ಪರಿಚಯ ಆದ್ಮೇಲೆ ಅಲ್ವಾ? ಅವರಿಗೆ ಉಪನಯನ ಆಯಿತು, ಗಾಯತ್ರಿ ಉಪದೇಶ ಆಯಿತು. ಕೂಸು ಸಣ್ಣ ಹುಡುಗ ಹೋಗಪ್ಪ, ನಿನ್ಗೆ ಹಾಕ್ಬೇಕು ಅಂತ ಕಳಿಸುವ ಕಾಲ ಅಲ್ಲ ಅದು. ಅದಕ್ಕೆ ಬದಲಾಗಿ ಬಾಪ್ಪ, ಯೋಗ್ಯ ಜನ್ಮ ಬಂದಿದೆ ನಿನಗೆ, ನೀನೊಂದು ಶಾಲಗ್ರಾಮ ಇಟ್ಕೋ, ಇವತ್ತಿನಿಂದ ನೀನೊಂದು ಪ್ರತ್ಯೇಕ ನಿರ್ಮಾಲ್ಯ ತೀರ್ಥ ಮಾಡ್ಕೊ, ಪೂಜೆ ಮಾಡು. ಇದು ನಿನ್ನ ದೇವರು, ಇದು ನನ್ನ ದೇವರು. ಅಪ್ಪನ ದೇವರು ನೀನು ಕೇಳಬಾರ್ದು, ನಿನ್ನ ದೇವರು ಅಪ್ಪ ಮುಟ್ಟಲ್ಲ ಅಂತ ಆಗಿನಿಂದಲೇ ಒಂದು ಸುವ್ಯವಸ್ಥೆಯನ್ನು ಮಾಡುವಂತಹ ಮನೆಗಳಲ್ಲಿ ನಾವು ಹುಟ್ಟಿ ಬಂದದ್ದರಿಂದ ಅವತ್ತು ಯಾವ ಪೂಜೆ ಮಾಡಿದ್ರು ಗೊತ್ತಿಲ್ಲ. ಹುಣಸೆ ಬಿಕ್ಕದಿಂದ ಆಡಿದಂತೆ ಇತ್ತು, ಪೇಪರ್ಗಳ ಜೊತೆ ಆಡಿದಂತೆ ಇತ್ತು, ಕೈಯಲ್ಲಿ ಎಲ್ಲವನ್ನು ಇಟ್ಟು ತೇಗಿದಂತೆ ಇತ್ತು. ಇವತ್ತು ನಾವು ಕನಸು ಮನಸ್ಸಲ್ಲಿ ಬಯಸ್ತಿದ್ರೂ ಕೂಡ ಮಧ್ವಕರಾರ್ಚಿತರಾದಂತಹ ರಾಮದೇವರನ್ನ, ಅಕ್ಷೋಭ್ಯ ತೀರ್ಥಕರಾರ್ಚಿತ ಯೋಗಪಟ್ಟಿಕ ನರಸಿಂಹದೇವರನ್ನ, ದೊಡ್ಡ ನರಸಿಂಹ ಶಾಲಗ್ರಾಮ, ಅದರ ವದನದೊಳಗೆ ನರಸಿಂಹದೇವರ ಮುಖ ಅಲ್ಲಾಡಿಸಿದ್ರೆ ಹೀಗೆ ಓಡಾಡುತ್ತೆ ಶಾಲಗ್ರಾಮದ ತುಂಬ, ಬಾಗಿಸಿದ್ರೆ ವದನದಲ್ಲಿ ಬಂದು ಕೂಡುತ್ತೆ ನರಸಿಂಹದೇವರ ಮುಖ. ಇಂತಹ 3 ಪಟ್ಟದ ದೇವರು, ಅದರ ಜೊತೆಗೆ ವೇದವ್ಯಾಸ ದೇವರು, ಹಯಗ್ರೀವ ದೇವರು, ವಿಠ್ಠಲ ದೇವರು ಮೊದಲಾಗಿರ್ತಕ್ಕಂತಹ ಅನೇಕ ಭಗವನ್ಮೂರ್ತಿಗಳು, ಗೋಪಾಲಕೃಷ್ಣ, ಶ್ರೀಕರ ನಾರಾಯಣ ಮೊದಲಾಗಿರ್ತಕ್ಕಂತಹ ಭಗವನ್ಮೂರ್ತಿಗಳು, ಯಂತ್ರೋದ್ಧಾರಕ ಪ್ರಾಣದೇವರು ಹೇಗೆ ಕೂತಿದ್ದಾರೆ ಅದೇ ರೀತಿ ತಪೋಭಂಗಿಯಲ್ಲಿ ಕೂತಂತಹ ಮುಖ್ಯ ಪ್ರಾಣದೇವರು. ಇಷ್ಟೆಲ್ಲ ಭಾಗ್ಯ, ಪೂಜಾ ಭಾಗ್ಯಗಳನ್ನು ನಮಗೆ ಇವತ್ತು ದೇವರು ಕರುಣಿಸಿದ್ದು ಯಾವುದರಿಂದ ಅಂದ್ಕೊಂಡಿದ್ದೀರಿ? ಆ ಹುಣಸೆ ಬೀಜದಿಂದ ಶಾಲಗ್ರಾಮದ ಸ್ಥಿತಿ ಬಂತಲ್ಲ, ಪ್ರಮೋಷನ್, ಅಲ್ಲಿಂದ. ಜನ್ಮಾಂತರದ್ದು ನಮಗೆ ಗೊತ್ತಿಲ್ಲ, ಆದರೆ ಈ ಜನ್ಮದ್ದು ನೆನಪಿದೆ, ಕೇಳಿದ್ದಿದೆ. ಅದರಲ್ಲಿ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ನಂತರದ ಸ್ಥಾನವೇ ಶ್ರೀ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಗಳ. 3.5 ವರ್ಷದ ಮಗುವಾಗಿದ್ದ ನನಗೆ ಯಾರೋ ಆಹಾರದಲ್ಲಿ ವಿಷ ಹಾಕಿ ಬದುಕುವುದೇ ದುರ್ಭರ ಅಂತ ಆದ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಶ್ರೀ ಸುಜಯೀಂದ್ರ ತೀರ್ಥ ಶ್ರೀಪಾದಗಳವರು ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ, ರಾಯರದರಿಗೆ ತುಪ್ಪ ದೀಪ ಹಚ್ಚರಿ, ನಿಮ್ಮ ಮಗ ಉಳಿತಾನೆ, ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಅವತ್ತು ನಮ್ಮ ಪೂರ್ವಾಶ್ರಮದ ತಂದೆಯವರಿಗೆ ಆಶೀರ್ವಾದ ಮಾಡಿದರು. ರೋಗ ಹೋಯಿತು, ಮೈ ಇಡಲಿಲ್ಲ, ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ, ಹಾಗೆಯೇ ಪುಟ್ಟ ಗಾತ್ರದಲ್ಲಿ ಉಳಿದ್ಬಿಟ್ಟೆ ನಾನು. ಆ ಪ್ರಸಂಗದಲ್ಲಿ ಶ್ರೀ ಶ್ರೀ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಗಳವರು ಬೊಮ್ಮಘಟ್ಟ ಕ್ಷೇತ್ರಕ್ಕೆ ಹುಲಿಕುಂಟೆ ಮುಖ್ಯ ಪ್ರಾಣದೇವರ ರಥೋತ್ಸವಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಏನಿದು ಕೂಸು ಹೀಗಿದೆ ಎಂದು
ಇಲ್ಲ ಸ್ವಾಮಿ ವಿಷ ಪ್ರಯೋಗ ಆಗಿತ್ತು, ಅಭಿವೃದ್ಧಿ ಆಗ್ತಾ ಇಲ್ಲ ಕೂಸು, ಅಪಾಯ ಇಲ್ಲವೇ ಹೊತ್ತು ಏರಿಕೆ ಇಲ್ಲ. ಆ ಪ್ರಸಂಗದಲ್ಲಿ ಆ ಮಹಾನುಭಾವರು ಹೇಳಿದ್ದು ಎಷ್ಟು ವರ್ಷ? 4 ಈಗ ಅಂದರೆ 5ನೇ ವರ್ಷ. ಈ ಸಲ ಫಾಲ್ಗುಣಕ್ಕೆ ಮಾಘಕ್ಕೆ 5 ಶುರುವಾಗುತ್ತೆ, 4 ತುಂಬುತ್ತೆ, 5 ವರ್ಷಕ್ಕೂ ಉಪನಯನ ಮಾಡಿಬಿಡಿ. ಇನ್ನು ಆಗ ಹೋಯ್ತು ಉಪನಯನ. ನಿಮಗೆ ಗೊತ್ತಿರಲಿ, ನಾನಿವತ್ತು ವ್ಯಾಸರಾಯರ ಚರಿತ್ರೆ ಹೇಳ್ತಾ ಇಲ್ಲ, ವಾದಿರಾಜರ ಚರಿತ್ರೆ ಹೇಳ್ತಾ ಇಲ್ಲ, ಶ್ರೀಪಾದರಾಜರ ಚರಿತ್ರೆ ಹೇಳ್ತಾ ಇಲ್ಲ. ನಿಮ್ಮೆದುರಿಗೆ ಕೂತಂತಹ ಸಾಮಾನ್ಯರಲ್ಲಿ ಸಾಮಾನ್ಯ ಸಾಧಕನಾದಂತಹ ನನ್ನ ವಿಚಾರವನ್ನು ಹೇಳ್ತೀನಿ. ದೊಡ್ಡವರ ಪಾದಧೂಳಿ ತಲೆ ಮೇಲೆ ಬಿದ್ದರೆ ಏನು ಅದ್ಭುತಗಳು ನಡೀತವೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆ ಪ್ರಸಂಗದಲ್ಲಿ ಉಪನಯನ ಆಗೋಯಿತು. ಪ್ರಥಮ ಚಾತುರ್ಮಾಸ್ಯ ಅಂದರೆ ನನ್ನ ಉಪನಯನ ಆದ 1ನೇ ವರ್ಷದ ಚಾತುರ್ಮಾಸ್ಯ ಅವರು ನವಬೃಂದಾವನ ಕ್ಷೇತ್ರದಲ್ಲಿ ಆನೆಗೊಂದಿಯ ಚಿಂತಾಮಣಿ ಮಠದಲ್ಲಿ ನಡೆಸ್ತಾ ಇದ್ದರು. ಅವತ್ತಿನ ಅನಂತ ವ್ರತಕ್ಕೆ ನನ್ನ ಕರ್ಕೊಂಡ್ಬರಬೇಕು ಅಂತ ಆಜ್ಞೆ ಮಾಡಿದ್ರು. ನನ್ನ ಕರ್ಕೊಂಡು ಹೋದಾಗ ಯಾವ ವಯಸ್ಸಿತ್ತು ನನಗೆ ಅಂದರೆ, ಉಪನಯನ ಆದ ದಿವಸ ಬೆಳಗ್ಗೆ 5:15 ಮುಹೂರ್ತ ಆಗಿ ಗಾಯತ್ರಿ ಉಪದೇಶ ಆದ ಕೂಡಲೇ ತೊಟ್ಟಲ್ಲಿ ಕಟ್ಟಿ ತೊಟ್ಲು ತೂಗಿ ಮಲಗಿಸಿದ್ರು. ನನ್ನ ತೊಟ್ಲಲ್ಲಿ ಹಾರ ಹಾಕ್ಕೊಂಡು ಮಲಗಿದ್ದು ಇನ್ನೂ ನೆನಪಿದೆ ನನಗೆ. ಆ ವಯಸ್ಸಿಗೆ ಏನು ಉಪನಯನ ಅಂತ ದೊಡ್ಡ ವಿದ್ವಾಂಸರುಗಳೆಲ್ಲ ಗಲಾಟೆ ಮಾಡಿಬಿಟ್ಟು ಹೋಗ್ತು ಆ ನವಬೃಂದಾವನದಲ್ಲಿ. ಆಗ ಶ್ರೀಗಳವರು ಕೊಟ್ಟಂತಹ ಒಂದು ಧರ್ಮಶಾಸ್ತ್ರದ ಉತ್ತರ ಅಂತಂದರೆ, ಉಚ್ಚಾರಣೆ ಸ್ಪಷ್ಟ ಇದ್ದರೆ, ಆ ಹುಡುಗ ಸಂಧ್ಯಾ ಮಾಡ್ತಾನೆ ಅಂತ ತಂದೆ ತಾಯಿಗಳಿಗೆ ಭರವಸೆ ಇದ್ದು ನಾವು ಮಾಡಿಸ್ತೀವಿ ಅಂತ ಜವಾಬ್ದಾರಿ ತಗೊಂಡ್ರೆ 5 ವರ್ಷಕ್ಕೆ ಮಾಡಬಹುದು. ನಿಮಗೆ ಬೇಕು ಅಂತ ಹೇಳ್ಬಿಡ್ತೀರಿ ಏನು ಅಂತ ಒಬ್ಬ ಪಂಡಿತರು ಕೆಣಕಿದ್ರು. ಆಗ ಅವ್ರು ಹೇಳಿದರು, ನಮ್ಮ ಶ್ರೀ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಯರ ಚರಿತ್ರೆಯನ್ನು ರಚಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಗರ್ಭೆ ಪಂಚಮರಾಯತೆ ಒಟುರಭೂತ್. ಗರ್ಭದಿಂದ 5ನೇ ವರ್ಷಕ್ಕೆ ಒಟುವಾದರೂ ವ್ಯಾಸರಾಯರು ಅಂತ. ನಮ್ಮ ವ್ಯಾಸರಾಯರ ಚರಿತ್ರೆಯನ್ನು ಮನನ ಮಾಡಿ ಆ ಭರವಸೆಯಿಂದ ನಾವು ಉಪನಯನ ಮಾಡ್ತಿದ್ದೀವಿ ಅಂತ ಹೇಳಿ ಸಮರ್ಥನೆಯನ್ನು ಮಾಡಿದರು. ಆ ಮೂಲಕ ವ್ಯಾಸರಾಯರ ಅನುಗ್ರಹವನ್ನು ನಮಗೆ ಮಾಡಿಸಿದ್ರು. ಮರುದಿನ ಭಾದ್ರಪದ ಶುಕ್ಲ ಪೂರ್ಣಿಮಾ ವ್ಯಾಸರಾಜ ಗುರು ಸಾರ್ವಭೌಮರ ಮೂಲ ವೃಂದಾವನ ಸನ್ನಿಧಾನದಲ್ಲಿ ತೊಡೆಯ ಮೇಲೆ ಕೂಡಿಸಿಕೊಂಡು ಶ್ರೀಕೃಷ್ಣಾಷ್ಟಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು 5ನೇ ವರ್ಷಕ್ಕೆ. ಆ ಪುಣ್ಯ ನಮ್ಮನ್ನು ಹಲವು ಮಹನೀಯರ ಪಾದಧೂಳಿ ನಮಗೆ ಸಿಗುವಂತೆ ಮಾಡಿತು. ನಮ್ಮ ಪರಮ ಗುರುಗಳು ಬಾಳಗಾರು ಶ್ರೀಮದಾರ್ಯ ಅಕ್ಷೋಭ್ಯ ತೀರ್ಥ ಮೂಲ ಸಂಸ್ಥಾನದ ಶ್ರೀ ರಘುಮಾನ್ಯ ತೀರ್ಥರು ಅಂತ. ಅವರು ಈ ಪ್ರಾಂತದಲ್ಲೆಲ್ಲ ತುಂಬಾ ಸಂಚಾರ ಮಾಡಿದ್ದಾರೆ. ಈ ಊರಿಗೆ ಬಂದಿದ್ದಾರೋ ಇಲ್ಲೋ ನನಗೆ 85 ಅವರ ಕೊನೆ, 85 ಕೊನೆ, 84 85 ಬಂದಿರಬಹುದು. ಸತ್ಯಮಗಳಲ್ಲಿ 80 ಅವ್ರಿಗೆ ಹಿಂದೆ ಬಂದವರು 86ರಲ್ಲಿ ನಮ್ಮ ಗುರುಗಳು ಈಗ ಹರಿದ್ವಾರದಲ್ಲಿದ್ದಾರೆ. ಅವರೇ ಇಲ್ಲಿ ಕುಂಭಾವಳಿಗೆ ಬಂದಿದ್ರು. ನಿಮ್ಮ ಗುರುಗಳೇ, ನಿಮ್ಗೆ ಆಶ್ರಮ ಕೊಟ್ಟ ಗುರುಗಳೇ ಬಂದಿದ್ರು. ನಾವು ಹೇಳಕ್ ಮಾಡ್ತಾ ಶ್ರೀ ವೇಜಾವ ಶ್ರೀಗಳು ಜೊತೆ ನಮ್ಮ ಗುರುಗಳೇ ಬಂದಿದ್ದಾರೆ. ಮತ್ತೆ ಅಲ್ಲ, ಅದಕ್ಕಿಂತ ಹಿಂದೆ ಪ್ರಾಚೀನ ಕಾಲದಲ್ಲಿ 1935ರಿಂದ 1985ರವರೆಗೆ 50 ವರ್ಷ ಪೀಠದಲ್ಲಿದ್ದರು ನಮ್ಮ ಪರಮ ಗುರುಗಳು. ಬಹಳ ಆಜಾನುಬಾಹು ನರಸಿಂಹೋಪಾಸಕರು. ಮಾರ್ಕಯ್ಯನ ಕೋಟೆಯಲ್ಲಿ, ತಿರುಕೊಯ್ಲೂರಿನಲ್ಲಿ, ಶ್ರೀರಂಗದಲ್ಲಿ, ಮಧುರೆಯಲ್ಲಿ, ಹನುಮಂತಪುರದಲ್ಲಿ ಎಲ್ಲ ಚಾತುರ್ಮಾಸ್ಯಗಳು ಮಹಾಸಮಾರಾಧನೆಗಳು ಮಾಡಿದ ನಿರೂಪಗಳೆಲ್ಲ ಮೊನ್ನೆ ನಾನು ದೀಪಾವಳಿಗೆ ಹೋದಾಗ ಸಿಕ್ಕು. ಹೀಗಾಗಿ ನಮಗೆ ತುಂಗಾ ತೀರದ ಬಾಳಗಾರು ಕ್ಷೇತ್ರದಿಂದ ಈ ಕಾವೇರಿ ತೀರದ ಉದ್ದಕ್ಕೂ ಮಾಡಲಿಕ್ಕೆ ತುಂಬ ಕೆಲಸ ಉಂಟು. ನಮ್ಮ ಹಿರಿಯರ ಚರಿತ್ರೆಯನ್ನು ಹುಡುಕುವುದು ಮತ್ತು ಸಾಕಷ್ಟು ಜನ ವಿವಿಧ ಮಾಧ್ವ ಪರಂಪರೆಗೆ ಸೇರಿದ ವಿಷ್ಣು ಭಕ್ತರು ಇದ್ದೀರಿ. ಇಲ್ಲೆಲ್ಲ ನಿಮ್ಮನ್ನು ನೋಡುವುದು ನನಗೆ ಪರಮ ಸಂತೋಷ. ನಮ್ಮ ಬಾಲ್ಯದಲ್ಲಿ ನಮ್ಮ ಅಜ್ಞಾನದಿಂದ ಮಾತಾಡಿಕೊಂಡದ್ದು ಉಂಟು. ನಾವು ಕನ್ನಡಿಗರು ಸ್ಪಷ್ಟ ಕನ್ನಡ ಮಾತಾಡ್ತೇವೆ, ತಮಿಳರ ಕನ್ನಡ ಉಚ್ಚಾರಣೆ ಅಷ್ಟು ಸರಿ ಇಲ್ಲ ಅಂತ. ಆದರೆ ಇವತ್ತು ನೀವು ಮಾಡಿದ ಭಜನೆ, ನೀವು ಆಡ್ತಾ ಇರುವ ಕನ್ನಡವನ್ನು ನೋಡಿದಾಗ ಇವತ್ತು ಕರ್ನಾಟಕದಲ್ಲೇ ಅನ್ಯ ಭಾಷೆಗಳ ಪ್ರಭಾವದಿಂದ ಅಷ್ಟು ಶುದ್ಧ ಕನ್ನಡ ಉಳಿದಿಲ್ಲ. ಅಷ್ಟು ಒಳ್ಳೆಯ ಕನ್ನಡವನ್ನು ನೀವು ತಮಿಳಿನ ಜೊತೆಗೆ ಮಾತಾಡ್ತಾ ಕೀರ್ತನೆಯಲ್ಲಿ ಯಾವುದೇ ಅಪಪಾಠ ಇಲ್ಲದಂತೆ, ತಪ್ಪುಗಳು ದೋಷಗಳು ಇಲ್ಲದಂತೆ ಉಚ್ಚಾರಣೆ ಮಾಡಿದ್ದೀರಿ. ಅದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಅಂತಹ ನಮ್ಮ ಪರಮಗುರುಗಳು ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದಗಳವರು ನನ್ನ ಹದಿಹರೆಯದ ವಯಸ್ಸಿನಲ್ಲಿ ನನ್ನ ಆದರ್ಶ ಆಗಿದ್ದರು.
ಅದರಂತೆ ಶ್ರೀ ವಿದ್ಯಾಪಯೋಂಧಿ ತೀರ್ಥರು ಆ ವಯಸ್ಸಿನಿಂದ ದೇವರ ಮಹಿಮೆಗಳನ್ನು ಹೇಳಬೇಕು, ಕಡಿಮೆ ಸಮಯದಲ್ಲಿ ಹೇಳಬೇಕು, ಪರಿಣಾಮಕಾರಿಯಾಗಿ ಹೇಳಬೇಕು, ಎಲ್ಲರೂ ಮೆಚ್ಚುವಂತೆ ಇರಬೇಕು. ನಾನು ಬಲ ಅಂತೀನಿ, ನೀನು ಹೇಳಬೇಕು, ನೀನು ಭೇಷ್ ಅಂತೀನಿ, ನೀನು ಹೇಳಬೇಕು ಅಂತ ಹೇಳಿ ಹೇಳಿ ಸಿಂಹಾಸನದ ಮೇಲೆ ಅವರು ಕೂತು, ವ್ಯಾಸರಾಜರು ಕೂತಂತಹ ಸಿಂಹಾಸನದ ಮೇಲೆ ನಮಗೆ ಪ್ರೋತ್ಸಾಹ ಮಾಡಿದ್ದನ್ನೆಲ್ಲ ಕಣ್ಣಾರೆ ನೋಡಿದವರು ನಮ್ಮ ವಾಸವಣ್ಣ ಅವರು. ಅವರನ್ನು ನೋಡಿದ ಕೂಡಲೇ ಮತ್ತೆ ಆ ಎಲ್ಲ ನೆನಪುಗಳು ನನಗೆ ಬಂತು. ಇಂತಹ ಅಗ್ರಹಾರದಲ್ಲೇ ವರದರಾಜ ಇರಬೇಕು. ಯಾಕೆ ಕಂಚಿಯಲ್ಲಿ ವರದರಾಜನನ್ನು ನೋಡಿ ದ್ವಿಜೇಷ್ಟದಾತೃತ್ವಂ, ದ್ವಿಜರಿಗೆ ಇಷ್ಟದಾತೃವಾಗಿದ್ದೀಯಾ ನೀನು ಅಂತ ತೋರಿಸಲಿಕ್ಕೆ ಅವರ ಮಧ್ಯೆನೇ ಕುತ್ಕೊಂಡಿದ್ದೀಯಾ. ದೂರದವರಿಗೆ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯನೋ, ಸಮೀಪ ಇದ್ದವರಿಗೆ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯನೋ ಅಲ್ವಾ? ಆದ್ದರಿಂದ ಅವರ ಮಧ್ಯೆ ಕುತ್ಕೊಂಡಿದ್ದೀಯಾ, ದ್ವಿಜರ ಅಗ್ರಹಾರದಿಂದ ಪರೀತನಾಗಿದ್ದೀಯಾ, ಅಜಾರ್ಚಿತತ್ವಂ ಬ್ರಹ್ಮದೇವರಿಂದ ಪೂಜ್ಯನಾಗಿದ್ದೀಯಾ, ಆದ್ದರಿಂದ ಬ್ರಹ್ಮದೇವರ ಯಜ್ಞವಾಟದಿಂದ ಆವಿರ್ಭೂತನಾಗಿದ್ದೀಯಾ ಅಂತ ಕಂಚಿಯ ವರದರಾಜನನ್ನ ರಾಜರು ಏನು ಸ್ತೋತ್ರ ಮಾಡ್ತಾರೆ, ಆ ಎಲ್ಲ ಲಕ್ಷಣಗಳು 2026ನೇ ಇಸ್ವಿಯ 2ನೇ ದಿನದಲ್ಲೂ ಕಾಣುತ್ತೆ ಅಂತಂದ್ರೆ ವಿಕಾಸವೋ ವಿಕಾರವೋ? ವಿಕಾಸ. ವಿಕಾಸ. ಕಾಲ ಹಾಳಾಗಿ ಹೋಗಿದೆ. ಒಪ್ತಿರೋ ಒಪ್ಪಲ್ಲ? ಕಲಿಯುಗ ಒಪ್ತಿರೋ ಒಪ್ತಿಲ್ವೋ? ಧರ್ಮ ಇಲ್ಲ ಒಪ್ತಿರೋ ಒಪ್ಪಲ್ವೋ? ನಾನಂತೂ ಒಪ್ಪಲ್ಲ. ಇದೆಯಲ್ಲ ಧರ್ಮ ಎಲ್ಲೋಗಿದೆ? ಆದ್ದರಿಂದ ಯುಗ ಅನ್ನೋದು ಒಳಗಿರುತ್ತೋ ಹೊರಗಿರುತ್ತೋ? ವೇದವ್ಯಾಸದೇವರು ಹೇಳ್ತಾರೆ ಯುಗ ಅನ್ನೋದು ಒಳಗಿರುತ್ತೆ. ತಪಸ್ಸಿನಲ್ಲಿ ಧರ್ಮದಲ್ಲಿ ಯಾವಾಗ ನಮಗೆ ಆಸಕ್ತಿ ಬರುತ್ತೋ ಅದು ಕೃತಯುಗ. ಕೀರ್ತಿ ಪ್ರತಿಷ್ಠೆ ದಂಭ ಇದರಲ್ಲಿ ಆಸಕ್ತಿ ಯಾವಾಗ ಬರುತ್ತೋ ತ್ರೇತಾಯುಗ. ಸ್ವಾರ್ಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಯಾವಾಗ ಜಾಸ್ತಿ ಆಗುತ್ತೆ ದ್ವಾಪರ ಯುಗ. ಖೇದ, ಸದಾಕಾಲ ದುಃಖ ಪಡ್ತಾ ಇರೋದು, ಸದಾಕಾಲ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇರೋದು, ಒಳ್ಳೆಯ ವಿಚಾರವೇ ತಲೆಗೆ ಬಾರದಲೇ ಇರೋದು, ಇದೆಲ್ಲ ಕಲಿಯುಗ ಅಂತ ಹೇಳಿದ್ದಾರೆ. ನಿಮ್ಮ ಎಲ್ಲರ ಚರ್ಯೆಯನ್ನು ನೋಡಿದರೆ, ನಿಮ್ಮೆಲ್ಲರ ಭಾಗ್ಯವನ್ನು ನೋಡಿದರೆ ಖಂಡಿತ ಇದು ಕಲಿಯುಗ ಇನ್ನೂ ಪ್ರವೇಶ ಮಾಡಿಲ್ಲ ಅಂತ ಅನ್ನುವಂತಹ ಒಂದು ಮಧುರವಾದ ಅನುಭವವನ್ನು ನೀವೆಲ್ಲರೂ ನಮ್ಮ ದೇವರನ್ನ ಸ್ವಾಗತ ಮಾಡುವಾಗ ಕೊಟ್ಟಿದ್ದೀರಿ. ನಾವು ತುಂಗಾ ತೀರದವರು, ಹೊತ್ತೊತ್ತಾಗಿ ಮನೆ ಕಟ್ಕೊಂಡು ಬೆಚ್ಚಗೆ ನೀವಿದ್ರೆ ದೊಡ್ಡ ಮಳೆ ಬರುವಂತಹ ನಾಡು, ಶುದ್ಧ ಮಲೆನಾಡು ನಮ್ಮದು. ವರ್ಷದಲ್ಲಿ ಈ ವರ್ಷ ಅಂತೂ 4.5 ತಿಂಗಳು ಮಳೆ ಹನಿ ಸೌಂಡ್ ನಿಂತಿದ್ದೇ ಕೇಳಿಲ್ಲ ನಾವು ಕಿವಿಯಿಂದ. ಅಂಥ ಮಳೆ ಸುರಿಯುವಂತಹ ಸ್ಥಳ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬರುವ ಸ್ಥಳ ಆಗುಂಬೆ ಅಂತ ಟೆಕ್ಸ್ಟ್ ಬುಕ್ಗಳಲ್ಲಿದೆ, ಆದರೆ ವಾಸ್ತವವಾಗಿ ಬಾಳಗಾರು. ಅಷ್ಟು ಮಳೆ ಬರುತ್ತೆ. ಆದರೆ ನಮ್ಮ ಪರಂಪರೆಯ ಪೂರ್ವಗುರುಗಳ ರೀತಿ, ಪೂರ್ವಗುರುಗಳು ಹೇಗೆ ಅಂದರೆ ಆ ಮಲೆನಾಡಿನ ಮಣ್ಣಿನಂತೆ. ಏನು ಮಲೆನಾಡಿನ ಮಣ್ಣಿನ ಭಾಗ್ಯ? ಅಷ್ಟು ಮಳೆ ಬಂದದ್ದನ್ನು ಚೆನ್ನಾಗಿ ನೀರು ಕುಡಿಯುತ್ತೆ. ಕುಡಿದ ನೀರನ್ನು ಸ್ವಲ್ಪವೂ ಇಟ್ಕೊಳ್ಳದಲೇ ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ ತುಂಗಾ ನದಿ. ಅದೇ ರೀತಿ ತಾವು ಏನು ಪರಂಪರೆಯಿಂದ ಬಂತು, ಶ್ರೀಮದ್ ಆಚಾರ್ಯರಿಂದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ತ್ರೈಲೋಕ್ಯ ಭೂಷಣ ತೀರ್ಥರು, ಸುಲಭ ತೀರ್ಥರು, ಆ ರೀತಿ ನಮ್ಮ ಪರಂಪರೆ ಮುಂದೆ ಬಂದಿದೆ. ಅಕ್ಷೋಭ್ಯ ತೀರ್ಥರಿಗೆ ನಂತರದಲ್ಲಿ ಸಿಕ್ಕಂತಹ ದೊಂಡೋಪತ್ತರಿಗೆ ಆಶ್ರಮ ಕೊಟ್ಟು ಅವರನ್ನು ಶ್ರೀಮದ್ ಜಯತೀರ್ಥರು ಅಂತ ನಾಮಕರಣ ಮಾಡಿ ಆ ಭಾಗಕ್ಕೆ ಅವರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿ ಈ ಭಾಗಕ್ಕೆ ಮಲೆನಾಡಿನ ಭಾಗಕ್ಕೆ ನಮ್ಮ ಪೂರ್ವ ಗುರುಗಳಾದಂತಹ ತ್ರೈಲೋಕ್ಯ ಭೂಷಣ ತೀರ್ಥರನ್ನ ಪೀಠಾಧಿಪತಿಗಳನ್ನಾಗಿ ಮಾಡಿದರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರ ಸ್ಮರಣೆಯೇ ನಮಗೆ ಧೈರ್ಯವನ್ನು ತರುವಂಥದ್ದು, ಜೀವನ ಪ್ರೇಮವನ್ನು ತರುವಂತಹದ್ದು. ನ ಕ್ಷುಭ್ಯತೆ ಇತಿ ಅಕ್ಷೋಭ್ಯ. ಎಂಥ ಸವಾಲು ಬಂದರೂ ಕೂಡ ಕ್ಷೋಭೆಗೊಳ್ಳುವುದಿಲ್ಲ, ಕಷ್ಟವನ್ನು ಕೇರೇ ಮಾಡೋದಿಲ್ಲ. ಕಷ್ಟ ಬರೋದೇ, ಯಾರ ಜೀವನದಲ್ಲಿ ಇಲ್ಲ ಕಷ್ಟಗಳು? ಆ ರೀತಿ ಕಷ್ಟ ಬಂದರೂ ಕೂಡ ನಮ್ಮ ಇಷ್ಟವನ್ನ ಮರೆಯಬಾರದು. ಈಗ ಹೇಳಿ, ಇಷ್ಟ ಯಾವುದು? ಹುಣಸೆ ಬೀಜ ಹೋಗಿ ಪೇಪರ್ ಆಯಿತು, ಹುಣಸೆ ಬೀಜ ಹೋಗಿ ಶಾಲಗ್ರಾಮ ಆಯಿತು, ಶಾಲಗ್ರಾಮ ಹೋಗಿ ಪ್ರತಿಮಾ ಆಯಿತು, ಪ್ರತಿಮಾ ಪೂಜಿಸಲಲ್ಲೇನಿಲ್ಲ ಅಂದ್ಬಿಟ್ರು ದಾಸರು ಕೊನೆ. ಬರೀ ಪ್ರತಿಮೆಯನ್ನು ಪೂಜಿಸಿದ್ರೆ ಅಲ್ಲೇನು ಸಿಗೋದಿಲ್ಲ. ಪ್ರತಿಮಾ ಅಲ್ಲ ದೇವರು, ಪ್ರತಿಮದ ಒಳಗೆ ದೇವರು. ನ ಪ್ರತೀಕೇನ ಹಿ ಸಹ. ಕೇವಲ ಶಿಲಾತ್ಮಕವಾದ, ಲೋಹಾತ್ಮಕವಾದ, ಚಿತ್ರಾತ್ಮಕವಾದ, ವರ್ಣಾತ್ಮಕವಾದ ಆಕಾರಗಳೇ ದೇವರಲ್ಲ. ತದ್ರೂಪ
ತದ್ಭಿನ್ನ ತದ್ವಾಚ್ಯನಾಗಿ ಸ್ವಾಮಿ ಇರ್ತಾನೆ. ಭಕ್ತಿಯಿಂದ ಮಂತ್ರಾಕ್ಷರಗಳ ಪೂರ್ವಕ ಕರೆದ್ರೆ ಬರ್ತಾನೆ, ಅಲ್ಲಿ ನೆಲೆ ನಿಲ್ತಾನೆ, ಪೂಜೆಯನ್ನು ಸ್ವೀಕರಿಸಿ ಅನುಗ್ರಹಿಸಿ ಹೋಗ್ತಾನೆ. ಇದು ಯಾತಕ್ಕೆ? ಪೂಜೆಗಾಗಿ. ಆದ್ದರಿಂದ ದೇವರನ್ನ ಕಾಣೋದು ಎಲ್ಲಿ? ಸ್ವಹೃದಯದಲ್ಲಿ. ಯೋ ಯೇ ಆತ್ಮಸ್ಥಂ ಅನುಪಶ್ಯಂತಿ ಧೀರಾ ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ. ಯಾರು ಆತ್ಮಸ್ಥನಾದ ಆತ್ಮಾಂತರ್ಯಾಮಿಯಾದ ಪರಮಾತ್ಮನನ್ನ ಕಾಣ್ತಾರೆ ಅವರು ಧೀರರು, ಜ್ಞಾನಿಗಳು. ಅವರು ಅನುಪಶ್ಯಂತಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಗುರು ಸೇವೆಯಿಂದ ಗುರುಪದಿಷ್ಠ ಮಾರ್ಗದಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಉಪಾಸನಾ ಭೇದೇನ ಚತುರ್ವಿಧಂ ಸಾಧನಂ ಅಂತ ಏನು ಹೇಳಿದ್ದಾರೆ ಅಂತಹ ಸಾಧನವನ್ನು ಮಾಡಿಕೊಂಡು ಅಪರೋಕ್ಷ ಜ್ಞಾನದಿಂದ ಅವರನ್ನು ಕಾಣ್ತಾರೆ. ತೇಷಾಂ ಶಾಂತಿ, ಅವರಿಗೆ ಮುಕ್ತಿ ಅನ್ನೋದು ಸಿಕ್ಕತ್ತೆ. ಶಾಶ್ವತೀ, ಸಿಕ್ಕಂತಹ ಆನಂದ ಶಾಶ್ವತವಾದ್ದು, ಅಪ್ರತಿಹತವಾದ್ದು. ಯಾವುದೇ ವಿಘ್ನ ಇಲ್ಲದಲೇ ಇರುವಂತಹ ಆನಂದ ಸಿಗೋದಲ್ಲಿ ಮೋಕ್ಷದಲ್ಲಿ. ಅಲ್ಲಿವರೆಗೂ ಕೂಡ ಎಲ್ಲ ಹುಣಸೆ ಬೀಜದ ಆಟ, ವಿಕಾಸ ಅಂದ್ಕೊಂಡ ವಿಕಾರ. ಆದರೆ ಸಾಧನೆ ನಮಗೆ ಕಷ್ಟವಾದ್ದರಿಂದ ವಿಕಾರದಂತೆ ಕಾಣುತ್ತೆ, ಆದರೆ ವಿಕಾರ ಅಲ್ಲ, ವಿಕಾಸ. ಸಾಧನೆ ಬೇರೆ, ಬಂದ ಹಾಗೆ ಅನುಭವಿಸೋದು ಬೇರೆ. ಈ ಅವಸ್ಥೆಯಲ್ಲಿ ಒಂದು ಮುಕ್ಕು ಬಂದರೆ, ಒಂದು ಬಡತನ ಬಂದರೆ, ಒಂದು ಮಂದ ಬುದ್ಧಿ ಬಂದರೆ, ವಿಸ್ಮರಣೆ ಬಂದರೆ, ಕೈಕಾಲು ನಡುಗಲಿಕ್ಕೆ ಶುರುವಾದರೆ ಹೆದರಬೇಡಿ. ದೇಹಕ್ಕೆ ಇವೆಲ್ಲ ವಿಕಾರಗಳೇ ಹೊರತು ಜೀವನಿಗೆ ಅಲ್ಲ. ಜೀವ ಶಶ್ವದೇಕ ಪ್ರಕಾರನಾಗಿದ್ದಾನೆ. ಈ ದೇಹಕ್ಕೆ ವಿಕಾರ ಬಂದರೆ ಹೆದರಬೇಡಿ ಎಂದಾಗ ಜೀವನದಲ್ಲಿ ಲಾಭವೋ ನಷ್ಟವೋ ಬಡತನವೋ ಶ್ರೀಮಂತಿಕೆಯೋ ಜಯವೋ ಅಪಜಯವೋ ಆದಾಗ ಏನು ಮಾಡಬಾರ್ದು? ನಾವು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ಜನ ನಮ್ಮನ್ನು ಬೈದರು ಅದಕ್ಕೆ ಕಿವಿಗೆ ಹಾಕೋಬಾರದು ಅನ್ನೋದನ್ನು ತೋರಿಸುವವರು ನಮ್ಮ ಅಕ್ಷೋಭ್ಯ ತೀರ್ಥರು. ಜಯತೀರ್ಥರಂತಹ ಮಹನೀಯರಿಗೆ ಸನ್ಯಾಸ ಕೊಟ್ಟು ಪಟ್ಟಾಭಿಷೇಕ ಮಾಡಿದರೆ ಮರುದಿವಸ ಏನಾಯ್ತು? ಅವ್ರ ಅಪ್ಪ ಅಮ್ಮ ಬಂದು ಬಾಯಿ ಬಂದಂಗೆ ಬೈದು ನಮ್ಮ ಗುರುಗಳನ್ನ, ನಮಗೆ ನಾವು ಕರ್ಕೊಂಡೋಗ್ಬಿಟ್ರು ಮನೆಗೆ. ನಾವೆಲ್ಲಾದ್ರೂ ಏನ್ ಮಾಡಬೇಕು? ಹಾಗಾದ್ರೆ ನಾನು ಯಾವತ್ತೋ ಒಬ್ರಿಗೆ ಆಶ್ರಮ ಕೊಡ್ಲೇಬೇಕಲ್ಲ. ಕರ್ಕೊಂಡೋಗ್ಬಿಟ್ರು ಏನ್ ಮಾಡಲಿ? ನಾನು 10 ಗಂಟೆ ಕೂಡ್ಬೇಕಷ್ಟೇ, ಇಲ್ಲ ಅವ್ರು ಕೂಡ ಜಗಳ ತೆಗಿಬೇಕಷ್ಟೇ. ಅಕ್ಷೋಭ್ಯ ತೀರ್ಥರಿಗೆ ಗೊತ್ತಿತ್ತು ಕ್ಷೋಭೆಗೊಳ್ಳುವ ವಿಚಾರವೇ ಇಲ್ಲ, ಅವರ ಮನಸ್ಸಿಗೆ ವಿಕಾರವೇ ಇಲ್ಲ. ಯಾಕೆಂದ್ರೆ ಅವರೇ ಮನೋನಿಯಾಮಕರಾದ ರುದ್ರಾಂಶ ಸಂಭೂತರು. ಒಳಗೆ ಸ್ತುಹಿಶ್ರುತಂ ಗರ್ತ ಸದಂ ಯುವಾನಂ ಅಂತ ಹೇಳಿ ಅಂತರ್ಯಾಮಿ ರಾಮದೇವರನ್ನ ನರಸಿಂಹದೇವರನ್ನ ಉಪಾಸನೆ ಮಾಡ್ತಾ ಎಲ್ಲಿಗೆ ಹೋಗ್ತಾನೆ? ಸೀದಾ ಇಲ್ಲೇ ಬರ್ತಾನೆ ಅಂತ ಗೊತ್ತಿತ್ತು ಅವರಿಗೆ. ಆದ್ದರಿಂದ ಕರ್ಕೊಂಡು ಹೋಗ್ರಿ ನಿಮ್ಮ ಪಾಡಿಗೆ ನೀವು ಅಂದರು. ಮರುದಿವಸ ಬೆಳಗ್ಗೆ ತಂದು ಬಿಟ್ಟರು. ನಮ್ಮ ವಸ್ತು ಅಲ್ಲ ಸ್ವಾಮಿ, ನಮ್ಮ ಮಗ ಅಂತ ತಿಳ್ಕೊಂಡಿದ್ದೆ, ಇಷ್ಟು ಅಪರಾಧಕ್ಕೆ ಕಾರಣ ಆಯಿತು. ನಮ್ಮ ಮಗ ಅಲ್ಲ, ನಿಮ್ಮ ಶಿಷ್ಯ ಇವನು, ನಿಮ್ಮ ಮಗನೇ, ನೀವು ಅನುಗ್ರಹ ಮಾಡಿ. ನಾವು ಬಹಳ ದುಡುಕಿದೀವಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ಅಂದುಬಿಟ್ರು. ಏನಾದರೂ ಸ್ವಾಮಿಗಳು ಹಿಂದಿನ ದಿವಸನೇ ನೊಂದ್ಕೊಂಡ್ಬಿಟ್ಟಿದ್ರಿ, ಶಾಪ ಹಾಕ್ಬಿಟ್ಟಿದ್ರಿ, ಏನಾಗ್ತಿತ್ತು? ಆಗಬಾರ್ದು. ಜೀವನದಲ್ಲಿ ಯಾರು 10 ಗಾಯತ್ರಿ ಮಾಡ್ತಾರೆ ಅವರು ಮನಸ್ಸಿಗೆ ವಿಕಾರ ಮಾಡ್ಕೋಬಾರ್ದು. ಸಣ್ಣದಕ್ಕೆ ಪುಟ್ಟದಕ್ಕೆ ಕೋಪ ಮಾಡ್ಕೋಬಾರ್ದು, ಕೆಟ್ಟ ಮಾತುಗಳನ್ನು ಆಡಬಾರ್ದು. ನೀವಂದಿದ್ದೇನಾದ್ರೂ ಸತ್ಯ ಆಗ್ಬಿಡ್ತು ಅಂದ್ರೆ ನಾಳೆ ಕಣ್ಣೀರು ಹಾಕೋರೇ ನೀವು ಅಲ್ವಾ? ನಾವೇನು ದೊಡ್ಡ ಮಂತ್ರ ಸಿದ್ಧರ ಹೌದೋ ಅಲ್ಲೋ ಗೊತ್ತಿಲ್ಲ, ನಮ್ಮ ದುರ್ದೈವಕ್ಕೆ ನಾವು ಆಡಿದ್ದು ತಪ್ಪಾಗಿ ಫಲಿಸ್ಬಿಟ್ರೆ, ಅದು ಗೊತ್ತಾದ್ರೆ ನಮ್ಮ ಮಾತಿನಿಂದಲೇ ಆಗ್ಬಿಡ್ತು ಅಂತ ಏನಾದ್ರು ಅನಿಸ್ಲಿಕ್ಕೆ ಶುರುವಾಗ್ಬಿಟ್ಟು ಆಯ್ತೋ ಬಿಡ್ತೋ, ನಮ್ಮ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರುವಾಗ್ಬಿಟ್ರೆ ಜೀವನ ಪರ್ಯಂತ ಕಣ್ಣೀರು ಹಾಕಬೇಕಾಗತ್ತೆ. ಆದ್ದರಿಂದ ಅಕ್ಕ ಇರಲಿ, ತಂಗಿ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಭಾವ ಇರಲಿ, ಭಾವಮೈದುನ ಇರಲಿ, ಮಕ್ಕಳಿರಲಿ, ಮೊಮ್ಮಕ್ಕಳಿರಲಿ, ಎದುರು ಮನೆಯವರಿರಲಿ, ಪಕ್ಕದ ಮನೆಯವರಿರಲಿ, ಇವರಿರಲಿ, ಯಾರಿದ್ರು ಕೂಡ ನಾವಾಗಿ ಅವರಿಗೆ ಕೇಡನ್ನು ಚಿಂತನೆ ಮಾಡೋದು. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತಹ ಉಪಾಸನೆ ಭಾಷಣಕ್ಕೆ ಆಗಬಾರದು. ನಾನು ಹೇಳಿದಷ್ಟು ಸುಲಭ ಇಲ್ಲ. ಒಂದೊಂದು ಕ್ಷಣಕ್ಕೆ ಆಗುವಂತಹ ಅವಮಾನಗಳು, ಸೋಲುಗಳು, ಚುಚ್ಚು ಮಾತುಗಳು, ಕಷ್ಟದ ಸನ್ನಿವೇಶಗಳಲ್ಲಿ ನಮ್ಮವರು ಅಂದ್ಕೊಂಡರೆ ಆಗದಲೇ ಹೋದಾಗ ಮತ್ತು ನಾವೇನು ಅಂದ್ಕೊಂಡಿರ್ತೀವಿ ಸಹಾಯಕ್ಕೆ ಬರ್ತಾರೆ ಅಂತ ಆ ಟೈಮಲ್ಲೇ ಬರದೆ ಹೋದಾಗ, ಅಪ್ಪಿತಪ್ಪಿ ದೇವರು ನನಗೊಂದು ಸ್ವಲ್ಪ ಏನಾದರೂ ಅಭಿವೃದ್ಧಿ ಕೊಟ್ಟಾಗ ಅದನ್ನೇ ಆಡಿಕೊಂಡು ನಕ್ಕಾಗ, ಅಣಕಿಸಿದಾಗ, ಚುಚ್ಚು ಮಾತಾಡಿದಾಗ ಮನಸ್ಸಿಗೆ ಕ್ಷೋಭೆ ಬರುವುದು ಅತ್ಯಂತ ಸಹಜ. ಆದರೆ ಅದು
ಪ್ರಾಣಿಗಳಿಗೆ ಆಗಬೇಕೇ ಹೊರತು ಮನುಷ್ಯರಿಗೆ ಆಗಬಾರದು. ಪ್ರಕೃತಿಯಂತೆ ಬಾಳಬಾರದು, ಸಂಸ್ಕೃತಿಯಂತೆ ಬಾಳಬೇಕು ನಾವು. ಅಂತಹ ಸಂಸ್ಕೃತಿಯನ್ನ ನಮಗೆ ಕಲಿಸಿಕೊಟ್ಟಿರುವುದು ನಮ್ಮ ವೈದಿಕ ಪರಂಪರೆ, ನಮ್ಮ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ರಾಮಾಯಣ, ಮಹಾಭಾರತ, ಭಾಗವತಗಳ ನಿರ್ಣಯವನ್ನು ಯಾಕೆ ಬರೀಬೇಕಾಗಿತ್ತು ಅವರು? ಬರೀ ಬ್ರಹ್ಮಸೂತ್ರ, ವೇದ, ಉಪನಿಷತ್ತು ಅಷ್ಟು ಮಾತಾಡ್ಕೊಂಡು ಹೋಗಬಹುದಾಗಿತ್ತಲ್ಲ. ಮಾನವ ಚರ್ಯೆಗಳನ್ನು ತಿಳಿಸಿಕೊಡ್ಲಿಕ್ಕೆ ದೇವರು ಮಾಡಿದ ಲೀಲಾ ವಿನೋದಗಳು, ದೇವತೆಗಳು ಮಾಡಿದ ಚರ್ಯೆಗಳು, ಇವುಗಳನ್ನು ಕಲಿಸಿಕೊಟ್ರು. ನಮ್ಮ ಯತಿಗಳ ಚರಿತ್ರೆ, ನಮ್ಮ ಹರಿದಾಸರ ಚರಿತ್ರೆ, ನಮ್ಮ ಪಂಡಿತರುಗಳ ಚರಿತ್ರೆ, ಭಗವದ್ ಭಕ್ತರ ಚರಿತ್ರೆ, ಗೃಹಿಣಿಯರ ಚರಿತ್ರೆ. ಹೆಳವನಕೊಟ್ಟೆ ರಂಗಯ್ಯನ ಕೀರ್ತನೆಯನ್ನು ನೀವು ಹಾಡಿದ್ರಲ್ಲ, ಗಿರಿಯಮ್ಮನವರ ಕೀರ್ತನೆ, ನನಗೆ ಆನಂದ ಬಾಷ್ಪ ಸುರಿದು ಹೋಯಿತು. ಒಬ್ಬೊಬ್ಬ ಮಹತಾಯಿಯರು ಅಂತವರಾಗಿ ಹೋಗಿದ್ದಾರೆ. ಭರತ ಭೂಮಿ ಅಂತ ಅನ್ನೋದು ಅಷ್ಟು ಶ್ರೇಷ್ಠವಾದ ಭೂಮಿ. ಇಂತಹ ಸಾಧನಾದ ಪರಂಪರೆಯಲ್ಲಿ ನಮ್ಮ ಸೋದೆ ಮಠಾಧೀಶರಾದಂತಹ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು, ಶ್ರೀಪಾದರಾಜ ಮಠಾಧೀಶರಾಗಿದ್ದಂತಹ ಶ್ರೀ ವಿಜಯನಿಧಿ ತೀರ್ಥ ಶ್ರೀಪಾದಂಗಳವರು, ವಿಜ್ಞಾನಿಧಿ ತೀರ್ಥ ಶ್ರೀಪಾದಂಗಳವರು, ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು, ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಮಠಾಧೀಶರಾದಂತಹ ಸುಜೇಂದ್ರ ತೀರ್ಥ ಶ್ರೀಪಾದಂಗಳವರು, ಸುಷಮೀಂದ್ರರು, ಸುಯತೀಂದ್ರರು, ಇವರೆಲ್ಲರ ಅನುಗ್ರಹ ನಮ್ಮ ಜೊತೆಗೆ ಇದ್ದದ್ರಿಂದ ಜೀವನದಲ್ಲಿ 54-55 ವರ್ಷಗಳು ಲೌಕಿಕ ವೃತ್ತಿಯಲ್ಲಿ ಇದ್ದು, ಸ್ವಾಮಿ ಇದನ್ನು ಬಿಡಿಸ್ತೀಯಾ ಅಂತ ಕೇಳುವಂತಹ ಪರಿಸ್ಥಿತಿ ಕೊರೋನೋತ್ತರ ಕಾಲದಲ್ಲಿ ಬಂತು. ಆ ರೋಗದ ದೌರ್ಬಲ್ಯದಿಂದ, ದೇಹದಲ್ಲಿ ಆದ ಅಶಕ್ತತೆಯಿಂದ ಸಿಕ್ಕಾಪಟ್ಟೆ ಬೇಸರವಾಗಿ, ಸ್ವಾಮಿ ಜೀವನ ಎಲ್ಲ ಇದರಲ್ಲೇ ಕಳೆದೋಯ್ತು, ಸ್ವಲ್ಪ ಜಪ ಮಾಡಿಸಿ, ಸ್ವಲ್ಪ ಪೂಜೆ ಮಾಡಿಸಿ, ಸ್ವಲ್ಪ ಪಾರಾಯಣ ಮಾಡಿಸಿ, ಭಕ್ತರ ಸಹವಾಸ ಕೊಡಿ, ನನ್ನ ಪುಣ್ಯ ಇಲ್ಲ, ನಿಮ್ಮ ಪುಣ್ಯ ಅಕ್ಷಯವಾಗಿದೆ ಅಂತ ವಿಜಯದಾಸರು, ಗೋಪಾಲದಾಸರು ಕೊಂಡಾಡಿದ್ದಾರೆ. ನಿಮ್ಮ ಪುಣ್ಯವನ್ನು ಸ್ವಲ್ಪ ಪ್ರಸಾದ ರೂಪದಲ್ಲಿ ಕೊಡಿ ಸ್ವಾಮಿ ಅಂತ ರಾಯರೆದುರಿಗೆ ಪ್ರಾಮಾಣಿಕವಾಗಿ ಏನು ಪ್ರಾರ್ಥನೆ ಮಾಡಿದ್ವಿ, ಆ ಪ್ರಾರ್ಥನೆ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲಕ ನಮ್ಮ ಗುರುಗಳಿಗೆ ತಲುಪಿ, ನಮ್ಮ ಗುರುಗಳು ನಮ್ಮನ್ನು ಇವತ್ತು ಸರ್ವಜ್ಞ ಪೀಠದಲ್ಲಿ ಕೂಡಿಸಿ ಅಷ್ಟೂ ಪಟ್ಟದ ದೇವರನ್ನು ನಿರ್ವ್ಯಾಜವಾಗಿ ಕೊಟ್ಟು ತಲೆ ಮೇಲೆ ಕೈ ಇಟ್ಟು ನೀವು ದಿಗ್ವಿಜಯ ಮಾಡಿಕೊಂಡು ಬನ್ನಿ ಅಂತ ಕಳಿಸಿ, ಅವರು ಗಂಗಾ ತೀರದಲ್ಲಿ ನಮ್ಮ ಅಭಿವೃದ್ಧಿಯನ್ನು ನೋಡಿ ಕೇಳಿ ಸಂತೋಷ ಪಡ್ತಾ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾವು ಕಾಂದೋಳಿ ಶ್ರೀನಿವಾಸ ದೇವರ ದರ್ಶನಾರ್ಥವಾಗಿ ಮೆಟ್ಲೋತ್ಸವಕ್ಕೆ ಆಹುತರಾಗಿ ಹೊರಡುವಾಗ ದಾರಿಯಲ್ಲಿ ಹೊಸೂರಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಗುರುರಾಜಣ್ಣವ್ರನ್ನ ಕೇಳಿದಾಗ, ಹೊಸೂರಲ್ಲಿ ಬೇಡ, ನಮ್ಮೂರಿಗೆ ಬನ್ನಿ, ವರದರಾಜನ ದರ್ಶನ ಮಾಡಿ ಗೊತ್ತಾ ಸ್ವಾಮಿ ಅಂತ ಅಂದರು. ನನಗೆ ಬಹಳ ಆಸೆ ಆಯಿತು. ಮೊನ್ನೆ ದೀಪಾವಳಿಗೆ ಮಾರ್ಕಂಡ ಕೋಟೆಗೆ ಹೋಗಿದ್ವಿ, ಅಲ್ಲಿ ಸುಮತೀಂದ್ರಪುರ ಅಗ್ರಹಾರಕ್ಕೆ ಹೋಗಿದ್ವಿ, ಅಲ್ಲಿ ಸ್ವಲ್ಪ ಅಗ್ರಹಾರದ ರುಚಿಯನ್ನು ನೋಡಿದ್ವಿ. ಇವತ್ತು ಕೇಳಬೇಕು ಹೊರತು ಅಗ್ರಹಾರ ಅನ್ನೋ ಪದ ಹೇಳಿದ್ರೆ ಬಯಸ್ಕೋಬೇಕಷ್ಟೇ, ನೀವು ಇನ್ನೇನು ಉಳಿದಿಲ್ಲ. ಅಂತಹದ್ದು ಇಷ್ಟು ಮನೆಗಳಲ್ಲಿ ಇಷ್ಟು ಜನ ವಿಪ್ರರು ಇನ್ನೂ ವಾಸ ಮಾಡ್ತಾ ಇದ್ದೀರಿ, ಶುದ್ಧವಾಗಿದ್ದೀರಿ ಅನ್ನೋದನ್ನು ನೋಡಿದಾಗ ನಮಗೆ ಪರಮಾನಂದ ಆಗಿದೆ. ನೀವು ನನ್ನ ಹತ್ರ ಇಷ್ಟಾಗಲ ದ್ರವ್ಯ ಹಾಕಿದ್ರು ಅಷ್ಟು ಸಂತೋಷ ಆಗೋದಿಲ್ಲ, ಅಷ್ಟು ಸಂತೋಷ ಆಗಿದೆ ನನಗೆ. ಇವತ್ತಿನ ಕೊನೆಯ ಮಾತು ನಾನು ಹೇಳೋದು, ಈ ಅಲಭ್ಯ ಲಾಭ ನಿಮ್ಮ ಹತ್ರ ಇದೆ, ಇದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಮುಂದಿನ ತಲೆಮಾರಿಗೂ ಈ ಭಾಗ್ಯವನ್ನು ಉಳಿಸಿ. ಮಕ್ಕಳು ಮಾತು ಕೇಳದಲೇ ಇರಬಹುದು, ಸ್ವಲ್ಪ ವಿರುದ್ಧ ಮಾತಾಡಬಹುದು, ಗಲಾಟೆ ಮಾಡಬಹುದು, ಸೊಸೆಯಂದರು ಮೊಮ್ಮಕ್ಕಳು ಬೇರೆ ಥರನೂ ಮಾತಾಡಬಹುದು, ಬೇರೆ ಆಕರ್ಷಣೆಗಳಿರಬಹುದು. ನಗರ ಜೀವನ, ಬೇಕಾದಷ್ಟು ಸಂಪತ್ತು, ದುಡಿಮೆ, ವಿದೇಶ, ಯಾರಿಗಿಲ್ಲ, ಎಲ್ಲರಿಗೂ ಸೇಮ್ ಅವಸ್ಥೆ ಇರೋದು. ಅವಸ್ಥೆ ಒಂದೇ, ಸನ್ನಿವೇಶ ಒಂದೇ, ಅವಸ್ಥೆ ಬೇರೆ ಅಂತ ನಮ್ಮ ವಿದ್ಯಾವಿಜೇತಿಯರು ಮತ್ತೆ ಹೇಳ್ತಿರ್ತಾರೆ. ಸನ್ನಿವೇಶ ಒಂದೇ, ಅವಸ್ಥೆ ಬೇರೆ. ತಣ್ಣನೇ ಗಾಳಿ ಬೀಸ್ತಾ ಇದೆ, ಇದು ಸನ್ನಿವೇಶ ಕಾಮನ್. ಅಬ್ಬೊಬ್ಬೊಬ್ಬ ಏನು ಪುಣ್ಯ ಮಾಡಿದ್ವು ದೇವರೇ, ವಾಯುದೇವರು ಬಂದರಪ್ಪ ಅನ್ನೋನು ಸಣ್ಣಗಿಟ್ಟಿದ್ದಾರೆ. ಒಬ್ಬನಂತಾನೆ, ಒಬ್ಬನ 10 ಸಲ ಸೀನ್ತಾನೆ, ಒಬ್ಬನು ಮಫ್ಲರು ಸ್ವೆಟರ್ ಹೇಳ್ತಾನೆ, ಇನ್ನೊಬ್ರು ಅವಸ್ಥೆ. ಸನ್ನಿವೇಶ ಒಂದೇ, ಅವಸ್ಥೆ ಬೇರೆ. ಅದರಂತೆ ಸನ್ನಿವೇಶ ಎಲ್ಲರಿಗೂ ಒಂದೇ ಇದೆ. ಕಲಿಗಾಲನೇ, ಅಧರ್ಮದ ಆಕರ್ಷಣೆನೇ, ಆದರೆ ಅವಸ್ಥೆಗಳು ಇಷ್ಟು ಚೆನ್ನಾಗಿ ಇವೆಯಲ್ಲ, ನಿಮಗೆ ಉಳಿಸ್ಕೊಂಡಿದ್ದೀರಲ್ಲ ಇವತ್ತಿನ ಕಾಲದಲ್ಲೂ ಕೂಡ. ಇದನ್ನು ಬೆಳೆಸ್ಕೊಳ್ಳಿ, ಅದಕ್ಕೆ ಬೇಕಾದಂತಹ ಸಕಲ ಆಧ್ಯಾತ್ಮಿಕ ಸಂಪತ್ತನ್ನು ಹರಿವಾಯು ಗುರುಗಳು ನಿಮಗೆ ಕೊಡಲಿ ಅಂತ ಹಾರೈಸ್ತಾ, ನೀವೆಲ್ಲರೂ ನಮ್ಮ ಬಾಳಗಾರ ಕ್ಷೇತ್ರಕ್ಕೆ ಬನ್ನಿ. ಇಷ್ಟು ಒತ್ತೊತ್ತು ಮನೆಗಳಲ್ಲ, ಮನೆಗಳೇ ಇಲ್ಲ. 3 ದಿಕ್ಕಿಗೆ ಅಡಿಕೆ ತೋಟ, 1 ದಿಕ್ಕಿಗೆ ಶಬ್ದ ಮಾಡ್ತಾ ಹರಿಯುವ ತುಂಗಾ ನದಿ.
ನೀವು ಅಲ್ಲಿ ಬಂದ್ರೆ ಸ್ವಾಮಿ ಏನು ಪುಣ್ಯ ಮಾಡಿದ್ರಿ ಅಂತ ಅಂತೀರಿ. ನಮ್ಮ ಪುಣ್ಯ ನಿಮಗೂ ಕೊಡ್ತೀವಿ. 3 ದಿವಸ ಇರಿ ಅಂದ್ರೆ ಪ್ರಸಾದ ಆದ್ಕೊಳ್ಳೆ ಹೋಗಿ ಬರ್ತೀವಿ ಸ್ವಾಮಿ ಮಂತ್ರ. ಆ ಮೌನವನ್ನ ನೀವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಕನಸಲ್ಲೂ ಬರೋದಿಲ್ಲ ಅಂತಹ ಪ್ರಕೃತಿ ಸೌಂದರ್ಯ, ಅಂತಹ ದಿವ್ಯ ಮೌನ ನಿಮ್ಮ ಕನಸಲ್ಲೂ ಬರೋದಿಲ್ಲ. ನಾನೊಂದು 2 ಶ್ಲೋಕ ಹೇಳಿ ಅದನ್ನ ಧ್ವನಿ ಮುದ್ರಣ ಮಾಡಬೇಕು ಅಂತಂದ್ರೆ ನನಗಿಂತ ಜಾಸ್ತಿ ಪಕ್ಷಿಗಳ ಕಲರವ, ಅಲ್ಲಿಯ ಮಲೆನಾಡಿನ ಕೀಟಗಳು, ಕ್ರಿಮಿಗಳ ಶಬ್ದ ನಿಮಗೆ ಕೇಳಿಸ್ತಾ ಇರುತ್ತೆ. ಅಷ್ಟು ಪ್ರಾಕೃತಿಕವಾದ ಪರಿಸರ, ನರಸಿಂಹದೇವರ ಸನ್ನಿಧಾನ. ನೀವೆಲ್ಲರೂ ಬಂದು ಅಲ್ಲೂ ಕೂಡ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಅಮೃತೋಪದೇಶವನ್ನು ಅಲ್ಲೂ ಕೂಡ ಶ್ರವಣ ಮಾಡಬೇಕು ಅಂತ ನಿಮ್ಮೆಲ್ಲರನ್ನ ಆಮಂತ್ರಿಸ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಒಂದು ಬಸ್ಸಲ್ಲಿ ಇಷ್ಟನ ಹೇಗೆ ಹಿಡಿತಾರೆ ಸ್ವಾಮಿ? 2 ವರ್ಷ ಕೆಳಗೆ ನನ್ನ ಮಗ ಅಲ್ಲಿ ಪಾಳ್ಯಗಾಲಿ 1 ವಾರ ನರಸಿಂಹ ಜಯಂತಿ ಪಾರಾಯಣಕ್ಕೆ ಬಂದಿದ್ದಾನೆ. ಬಂದಾನ ಊರಿದ್ದಾನೆ, ಎಲ್ಲ ಹೊರ ಬಂದಿದ್ದಾನೆ. ಕರೆಸ್ತಿ ತ್ರೈವಿದ್ಯಾ ಗುರುಕುಲದಿಂದ ಬಂದಿರೋದಾ? ಸರಿ. ತ್ರಿವಿಕ್ರಮನ್ ಟೀಮಲ್ಲಿ ಬಂದಿದೆ. ನಾಳೆ ಸಾಕು.